ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ಹರಿಪ್ರಸಾದ್ ಇದ್ದಾರೆ. ಬೆಂಗಳೂರಿನ ಮ್ಯಾಗ್ನಮ್ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ. ನಮ್ಮ ಆನ್ಲೈನ್ ಕ್ಲಾಸ್ ಸೇರಿ ನಮ್ಮ ಒನ್ ಡೇ ವರ್ಕ್ಶಾಪ್ 3 ಡೇಸ್ ಕ್ಯಾಂಪ್ ಎಲ್ಲ ಬಂದಿದ್ದಾರೆ. ಅದಕ್ಕೆ ಹರಿಪ್ರಸಾದ್ ಅವರ ಅನುಭವವನ್ನು ನಿಮಗೆಲ್ಲ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಆ, ಮಾತಾಡಿಸ್ತಾ ಇದ್ದೇನೆ. ಎಸ್ ಹರಿಪ್ರಸಾದ್, ನಮಸ್ಕಾರ. ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಹಾಗೂ ಎಲ್ಲ ವೀಕ್ಷಕರಿಗೂ ಹಾಗೂ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನೆಲ್ಗೂ ಸ್ವಾಗತ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅದೊಂದು ಸಾಗರ ಅಂತ ಹೇಳ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಅವರ ಪರಿಚಯಕ್ಕಿಂತ ಮುಂಚೆ ಅವರಿಂದ ಕಲಿತಿರುವಂತದನ್ನು ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು ನಮ್ಮ ಮತ್ತು ಅವರ ಒಂದು ಒಡನಾಟ ಸುಮಾರು 1 ವರ್ಷಗಳಿಂದ ಇದೆ. ಅವರ ಜೊತೆ ಹೋಗ್ಬೇಕಾ ಸಂದರ್ಭದಲ್ಲಿ, ಅವ್ರ ಕ್ಲಾಸ್ ಅಟೆಂಡ್ ಆಗ್ಬೇಕಾ ಸಂದರ್ಭದಲ್ಲಿ ನೂರಾರು ಅನುಭವಗಳು, ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು. ಅಂತ ಒಳ್ಳೇದಂತಂದ್ರೆ ಏನಂತ ಒಳ್ಳೇದ್ ಕೆಟ್ಟದಂತಂದ್ರೆ ಕೆಲವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಾತಾಡ್ಬೇಕು, ಅದನ್ನು ಪಬ್ಲಿಕ್ ಸ್ಪೀಕಿಂಗ್ ಮಾತಾಡಕ್ ಕೊಡ್ತಾರೆ. ಅಲ್ಲಿ ಒಂದ್ಸರಿ ಇದಕ್ಕಿದ್ದಂತೆ ಹೋಗಿ ಸ್ಟಾಪ್ ಆಗ್ಬಿಡ್ತೀವಿ. ಆ ಅಂದ್ರೆ ಸ್ಟಾಪ್ ಆದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೂ ನಿಲ್ಲಿಸಿ ಕೇಳ್ತಾರೆ, ನೀ ಏನಕ್ಕೆ ಆಯ್ತಪ್ಪ, ಏನಕ್ಕೆ ಇಂತ ದುರ್ಘಟನೆ ನಡೀತಾ ಇದೆ, ಯಾಕೆ ಈಗ ನಿಲ್ಲಿಸ್ತಿದೀಯ, ನೀವು ಇಷ್ಟು ಓದ್ತಿದ್ದೀರಲ್ಲ, ಇಷ್ಟು ಗೊತ್ತಿದೆಯಲ್ಲ ನಿಮ್ಗೆ, ಯಾಕೆ ಈಗ ಆಗ್ತೀವ ಅಂತ ಅಲ್ಲಿ ತಿದ್ದುತ್ತಾರೆ. ಆ ತಿದ್ದಂತ ಸಂದರ್ಭದಲ್ಲಿ ನಾಳೆ ಸರಿಪಡಿಸ್ಕೊಂಡ್ವಿ ಅಂದ್ರೆ ನೂರಾರು ತಪ್ಪುಗಳನ್ನು ಮಾಡಿ ಅದ್ರ ಮೂಲಕ ಒಂದು ಒಂದು ಶಿಲ್ಪಿ ಹೇಳ್ತಾರ, ನೂರಾರು ಪೆಟ್ಟಿರುವಂತಿಂದ ಒಂದು ಶಿಲ್ಪಿ ಆಗುತ್ತಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಪೆಟ್ಟು ತಿಂದು 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 ಒಂದು ಶಿಲ್ಪಿ ಈಗಾಗಿದೆ. ಒಂದು ಈ ಮಟ್ಟಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ, ಅಥವಾ ಈ ಒಂದು ಒಂದು ಯೂಟ್ಯೂಬ್ ಚಾನಲ್ಗೆ ಅಥವಾ ಈ ಒಂದು ವೇದಿಕೆಗೆ ಬಂದು ಇಷ್ಟು ಸ್ಪಷ್ಟವಾಗಿ, ಇಷ್ಟು ಸಂಕ್ಷಿಪ್ತವಾಗಿ, ಸಮಗ್ರವಾಗಿ ವಿಷಯವನ್ನ ಸಂಗ್ರಹ ಮಾಡಿಕೊಂಡು ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ಅದು ಭಾಷಾ ಸ್ಪಷ್ಟತೆ ಆಗ್ಲಿ ಅಥವಾ ಭಾಷಾ ನಿರೂಪಣೆ ಆಗ್ಲಿ ಅಷ್ಟು ಸುಲಭವಾಗಿ ಬರಲ್ಲ. ಆ ಪದಗಳ ಜೋಡಣೆ ಆಗ್ಲಿ, ಪದಗಳ ವಾಕ್ಯಗಳ ಆ ಒಂದ್ರ ನಂತರ ಒಂದು ಮಾತಾಡುವಂತದ್ದಾಗ್ಲಿ ಸುಲಭ ಬರೋದಿಲ್ಲ. ಅದು ಕರಗತವಾಗಿ ಬರಬೇಕು. ಅದು ಒಂದು ಪ್ರಾಕ್ಟೀಸ್ ಬೇಕು. ಆ ಪ್ರಾಕ್ಟೀಸ್ ಒಂದೇ ಅಲ್ಲ, ಜೊತೆಗೆ ಒಂದು ತರಬೇತಿ ಬೇಕು. ಸಾಮಾನ್ಯವಾಗಿ ನಮ್ಮ ಕಲೆ ನಾಲೆಡ್ಜ್ ಇದೆ ಸಾಲದು, ನಾವು ಸ್ಕಿಲ್ಲು ಬೇಕು. ಪ್ರತಿಯೊಬ್ಬರಲ್ಲಿ ನಾಲೆಡ್ಜ್ ಇರ್ತದೆ. ನಾನು ಅನೇಕ ರೀತಿಯ ಸಾಧಕರು ಬರ್ತಾರೆ. ಸಾಮಾನ್ಯವಾಗಿ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವ್ರಿಗೆ ಹಳೆಯ ವಿದ್ಯಾರ್ಥಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಮುರಳೀಧರ್ ಸರ್ ಒಬ್ಬರಿದ್ದಾರೆ, ಅವರು ಶಿವಶಂಕರ್ ಅಂತ ಒಬ್ಬರಿದ್ದಾರೆ, ಮತ್ತು ಪಿಳ್ಳಮುನಿ ಶ್ಯಾಮಪ್ಪ ಅಂತ ಒಬ್ಬರಿದ್ದಾರೆ. ಅನೇಕ ಹಿರಿಯರಿನ ಕಲಾವಿದರಿದ್ದಾರೆ, ಜಡ್ಜಸ್ ಇದ್ದಾರೆ, ಬೇರೆ ಬೇರೆ ಆ ದೊಡ್ಡ ದೊಡ್ಡ ಅಧಿಕಾರಿಗಳು, IAS ಅಧಿಕಾರಿಗಳು ಸಹ ಇವರ ಒಂದು ತರಬೇತಿಯನ್ನು ಪಡ್ಕೊಂಡು ಆಗಿರೋರಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಅವರ ತರಬೇತಿ ಇವರೆಲ್ಲರನ್ನ ಒಂದ್ಸತಿ ಗಮನಿಸಿದಂತ ಸಂದರ್ಭದಲ್ಲಿ ಅವರ ತರಬೇತಿ ಎಂತದ್ದು ಅಂತಕ್ಕಂಥ ನಮ್ಗೆ ಅರಿವಾಗುತ್ತದೆ. ಪಿಳ್ಳಮುನಿ ಶ್ಯಾಮಪ್ಪ ಅಷ್ಟೇ, ಅವರು ದೇವನಹಳ್ಳಿಯ ಒಂದು ಶಾಸಕರಾಗಿದ್ದು, ಈಗಲೂ ಸಹ ಮಾಜಿ ಶಾಸಕರು. ನಾವೇನಾದ್ರು 3 days ಕ್ಯಾಂಪ್ ಹೋದಂತ ಸಂದರ್ಭದಲ್ಲಿ ಅವ್ರು ಬರ್ತಾರೆ. ಅವ್ರು ಎಷ್ಟು ಸಿಂಪಲ್ ಆಗಿ ಬರ್ತಾರೆ ಅಂತಂದ್ರೆ, ಎಷ್ಟು ನಮ್ ಜೊತೆಗೆ ಬಂದು ಎಷ್ಟು ನೀಟಾಗಿ ಮಾತಾಡ್ತಾರೆ ಅಂತಂದ್ರೆ, ಮತ್ತೆ ಬರೋದೊಂದೇ ಅಲ್ಲ, ಅವರು ಒಂದು ಅವರ ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಡನಾಟ ಹೇಗಿತ್ತು, ಒಡನಾಟ ಜೊತೆಗೆ ಅವರ ತರಬೇತಿಯಿಂದ ನಾನು ಒಬ್ಬ ದೊಡ್ಡ ಈ ಒಂದು MLA ಆಗ್ಬೇಕಾದ್ರೆ ಅವರು ಒಂದು ತಲಪಾಯವನ್ನು ಹಾಕೊಟ್ಟಿದ್ದು ಅಂತಕ್ಕಂಥ ಸಹ ಹೇಳಿದ್ರು. ಅಂತಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಅನುಭವ ಹೇಗಿತ್ತು ಅಂತ. ಹಾಗೆ ಇನ್ನೊಬ್ಬರು ಮುರಳೀಧರ್ ಸರ್ ಅಂತ ಹೇಳಿದಾಗ್ಲೇ, ಮುರಳೀಧರ್ ಸರ್ ಅವರು ಬೆಂಗಳೂರಿನ ಟ್ರಾಫಿಕ್ ವಾರ್ಡನ್ ಚೀಫ್ ಆಗಿದ್ದಾರೆ ಈಗ. ಅವರು ಹೇಳ್ತಾರೆ, ಅವರು ಈ ಒಂದು ನಾನು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ವೃತ್ತಿನೇ ಬೇರೆ, ಅವ್ರ ಮಾತೇ ಬೇರೆ. ಸುಮ್ಮನೆ ಹೀಗೆ ನಾನು 3 days ಕ್ಯಾಂಪ್ ಹೋದಂತ ಸಂದರ್ಭದಲ್ಲಿ 40 ನಿಮಿಷಗಳು ಸತತವಾಗಿ ಮಾತಾಡಿದ್ರು. ಅವರು ಎಲ್ಲಿ ಒಂದು ಭಾಷಾ ಬಳಕೆ ತಪ್ಪಾಗ್ಲಿಲ್ಲ, ಅವ್ರು ಎಲ್ಲೂ ಎಡುವುದಿಲ್ಲ, ಎಲ್ಲೂ ತಪ್ಪು ಮಾತಾಡ್ಲಿಲ್ಲ, ಎಲ್ಲೂ ಸಹ ಎಲ್ಲೂ ರಾಂಗ್ ಇನ್ಫಾರ್ಮೇಶನ್ ಬರ್ಲಿಲ್ಲ. ಅಷ್ಟು ಸ್ಪಷ್ಟವಾಗಿ ಮಾತಾಡಿದ್ರು. ಎಲ್ಲ ಕೇಳಿದಾಗ, ಯಾಕೆ ಸರ್ ಹಿಂಗೆ ಈಗ ಮಾತಾಡ್ತಿರಲ್ಲ, ಕಾರಣ ಏನು ಅಂತ ಹೇಳಿದಾಗ, ನಮ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಹೇಳಿದ್ರು. ಅಂತಂದ್ರೆ ನಾನು ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ ಬಂದಿದ್ದೆ, ಶ್ರೇಷ್ಠವಾದ ಗುರು ಒಬ್ಬ ಸಮರ್ಥವಾದ ಶಿಷ್ಯನ ನಿರ್ಮಾಣ ಮಾಡ್ತಾರಂತೆ. ಅದು ಸುಮಾರು ಮುರಳೀಧರ್ ಒಬ್ಬರೇ ಅಲ್ಲ, ಶಿವಶಂಕರ್ ಅಂತ ಒಬ್ಬರಿದ್ದಾರೆ. ಈಗ ಅನೇಕ ಜನ ಸಮರ್ಥ ಶಿಷ್ಯರನ್ನು ನಿರ್ಮಾಣ ಮಾಡಿರುವಂತ ಒಂದು ಬಳಗ ಇದೆ ಅವರಿಗೆ. ಅಂತಂದ್ರೆ ಅವರ ಸಾಧನೆ ಅಂತದ್ದು ಅಂತ. ನಾವೇನೋ ದೊಡ್ಡ ಒಂದು 100,000 ರೂಪಾಯಿ ಸಂಪಾದನೆ ಮಾಡುವಂತದ್ದು ದೊಡ್ಡ ಸಾಧನೆ ಅಲ್ಲ. ಇಂತಹ ವ್ಯಕ್ತಿಗಳನ್ನ, ಅಂತಹ ಸಮರ್ಥರನ್ನ, ಶ್ರೇಷ್ಠವಾದ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಾರಲ್ಲ, ಅದು ಸುಮ್ಮನೆ ಬರೋದಿಲ್ಲ. ಅದು ದೊಡ್ಡ ಒಂದು
ಶಕ್ತಿ ಇದ್ರೆ ಮಾತ್ರನೇ, ಸಾಮರ್ಥ್ಯ ಇದ್ರೆ ಮಾತ್ರನೇ, ನಾಲೆಡ್ಜ್ ಇದ್ರೆ ಮಾತ್ರನೇ, ಅದ್ರ ಜೊತೆಗೆ ವ್ಯಕ್ತಿತ್ವನೇ ಇರ್ಬೇಕು, ಅದನ್ನ ನಾನು ವ್ಯಕ್ತಪಡಿಸ್ಬೇಕಂತ ಒಂದು ಗುಣನೇ ಇರ್ಬೇಕು. ಇವೆಲ್ಲವೂ ಇದ್ರೆ ಮಾತ್ರ ಸಾಧ್ಯ. ಕೆಲವರಲ್ಲಿ ಇರುತ್ತೆ ದುಡ್ಡು ಬೇಕಾದಷ್ಟು ಇರುತ್ತೆ, ಗುಣ ಇರಲ್ಲ ಅಂತಕ್ಕಂತಂದ್ರೆ ಇವರಲ್ಲಿ ಎಲ್ಲವೂ ಶಕ್ತಿ, ಸಾಮರ್ಥ್ಯ, ಗುಣ, ಸ್ವಭಾವ, ನಾನು ಏನೋ ಸಮಾಜಕ್ಕೆ ಮಾಡ್ಬೇಕು ಅಂತ ತುಡಿತ, ಇವೆಲ್ಲವೂ ಇದಾವಲ್ಲ, ಅವು ಅವರ ಒಂದು ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುವಂತದ್ದು. ನಾನು ಮೊನ್ನೆ ಇವರು ನೆಲಮಂಗಲದ ರಿಯಲ್ ಎಸ್ಟೇಟ್ ಇಬ್ರು ಶಿಷ್ಯರು ಅವ್ರು ಮಾತಾಡ್ತಾ ಹೇಳಿದ್ರು, ಸರದ ಜ್ಞಾನ ಸಾಮಾನ್ಯವಾದದ್ದಂತಲ್ಲ, ಅದು ಅವರೇ ಹೇಳಿದ್ದಂಥದ್ದು. ಸಾಮಾನ್ಯವಾಗಿ ಸುಮ್ನೆ ದುಡ್ಗೋಸ್ಕರ ಮಾಡ್ತಿಲ್ಲ, ದುಡ್ಗೋಸ್ಕರ ಮಾಡಿದ್ರೆ ಬೇರೆ ಫೀಲ್ಡ್ ಆಗ್ಬೋದು, ಇವ್ರು ಬೇರೆ ಬೇರೆ ಪರಿಚಯಸ್ಥರಿದ್ದಾರೆ ದುಡ್ಡು ಮಾಡ್ಕೋಬೇಕಂತಂದ್ರೆ, ಅಂದ್ರೆ ಅವ್ರ ತುಡಿತ ಏನೋ, ಅವ್ರ ಗುಣ ಏನೋ, ಸ್ವಭಾವ ಏನೋ, ಜನಕ್ಕೆ, ಸಮಾಜಕ್ಕೆ ಅಥವಾ ಒಂದ್ 4 ಜನನ ಉದ್ಧಾರ ಮಾಡ್ಬೇಕು. ಅವ್ರ ಗುಣ ಎಂತದ್ದು ಅಂತಂದ್ರೆ ಹೆಂಗಿದೆ ಅಂತಂದ್ರೆ, ನಾನ್ ಬೆಳಿಬೇಕು, 4 ಜೊತೆಗೆ 4 ಜನನ್ನ ಬೆಳೆಸ್ಬೇಕು ಅಂತ. ಅದು ಯಾರಿಗೂ ಈ ಕಾಲದಲ್ಲಿ ಬಹಳ ಕಮ್ಮಿ, ಏನೋ ಈ ಸಮಾಜದಲ್ಲಿ, ಈ ಪ್ರಸ್ತುತ ಯುಗದಲ್ಲಿ ಬಹಳ ಕಮ್ಮಿ. ನಮ್ ಜೊತೆಗಿರೋನ್ನ ನಾನು ಬೆಳೆಸ್ಕೊಂಡು ನಾನು ಬೆಳಿಬೇಕಂತಕ್ಕಂಥ ಬಹಳ ಕಮ್ಮಿ. ಏನೋ ಒಂದು ಕಂಪನಿಯಲ್ಲೋ ಅಥವಾ ಒಂದು ಕಾಲೇಜ್ನಲ್ಲೋ ಅಥವಾ ಎಲ್ಲೋ ಒಂದು ವರ್ಕ್ ಮಾಡ್ತಿದೀವಿ, ಸ್ವಲ್ಪ ಇದೀವಿ ಅಂತಂದ್ರೆ, ಸ್ವಲ್ಪ ಬೆಳೀತಿದೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ಎಲ್ಲೋ ಕಾಲೆಳೆಯೋರು ಬಹಳ ಜಾಸ್ತಿ. ಆದ್ರೆ ಆ ಕಾಲೆಳೆಯುವಂತ ಗುಣ ಇವ್ರದಿಲ್ಲ. ಅವ್ರನ್ನ ಜೊತೆಗೇನೆ ಬೆಳೆಸ್ಕೊಂಡು ಹೋಗ್ತಾರೆ. ನಾನೇ ಉದಾಹರಣೆ ಹೇಳ್ಬೇಕಾ ಸಂದರ್ಭದಲ್ಲಿ, ನಾನಿನ್ನ ಪ್ರಸ್ತುತ ಕವನಗಳನ್ನ ಬರಿತಿದ್ದೀನಿ. ಯಾರನ್ನೋ ಸುಮ್ಮನೆ ಉದಾಹರಣೆ ಕೊಡುವಂತದ್ದು ಬೇಡ, ನನ್ನದೇ ಉದಾಹರಣೆ ತಗೊಂಡಂತ ಸಂದರ್ಭದಲ್ಲಿ ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಲೈಫ್ ನಂದೇನೆ ಅಂತಕ್ಕಂಥ ಪುಸ್ತಕ ಆಗಿರ್ಬೋದು, ವ್ಯಕ್ತಿತ್ವ ಪರಿವರ್ತನೆ ಅಂತಕ್ಕಂಥ ಒಂದು ಪುಸ್ತಕ ಬರೀತಾ ಇದ್ದಾರೆ. ಅದರಲ್ಲಿ ಸುಮಾರು ನನ್ನ ಒಂದು 5 ಕವನಗಳನ್ನ ಒಂದು ವ್ಯಕ್ತಿತ್ವ ಪರಿವರ್ತನೆಗೆ ಸೇರಿಸಿದ್ದಾರೆ ಅಂತಕ್ಕಂಥದ್ದು, ಮತ್ತು ಕಟ್ಟೇರಿ ಸ್ವಾಮಿ ಅವರು ಸೇರಿಸಿದ್ದಾರೆ, ರಮೇಶ್ ಅವರನ್ನು ಸೇರಿಸಿದ್ದಾರೆ, ಮತ್ತೆ ಹಳೆ ವಿದ್ಯಾರ್ಥಿಗಳ ಅನುಭವಗಳನ್ನ ಸೇರಿಸಿದ್ದಾರೆ. ಅಂತಂದ್ರೆ ಅಂದ್ರೆ ಅವ್ರ ಗುಣ ಎಂತದ್ದು, ಸರ್ಗುಣ ಅಂತಂದ್ರೆ 4 ಜನನ ಬೆಳೆಸುವಂತದ್ದು. ಅದಕ್ಕಾಗಿ ಒಂದು ಗುಣ, ಆ ಸ್ವಭಾವ, ಅವರ ಒಂದು ಅವಿನಾಭಾವ ಸಂಬಂಧ, ಇವರ ಒಂದು ಮೇಲ್ಮಟ್ಟಕ್ಕೆ ಹೇರಿಸಕ್ಕೆ ಒಂದು ಅವರ ಗುಣನೇ ಒಂದು ಗುಣನೇ ಅವರ ಬೆಳವಣಿಗೆಗೆ ರೂಪುರೇಷೆ ಆಗ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಾಗ್ಲೂ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಕ್ಕಂಥದ್ದು. ಹೀಗೆ ಇನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ಸರ್ ಬಗ್ಗೆ ಹೇಳ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗೆ 3 days ಕ್ಯಾಂಪ್ ಬಗ್ಗೆ ಏನಾದ್ರು ಅಕಸ್ಮಾತ್ ನೀವು 3 days ಕ್ಯಾಂಪ್ ಬಗ್ಗೆ ಹೇಳ್ಬೇಕು ಆ ಸಂದರ್ಭದಲ್ಲಿ. 3 days ಕ್ಯಾಂಪ್ ಇವಾಗ ಆಫ್ಲೈನ್ ಅಂತಂದ್ರೆ ನಾವು 1 day ಕ್ಯಾಂಪ್ಗೆ ಹೋಗ್ತೀವಿ, 3 days ಕ್ಯಾಂಪ್ಗೆ ಹೋಗ್ತೀವಿ. ಆ 1 day ಕ್ಯಾಂಪ್ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. 1 day ಕ್ಯಾಂಪ್ ಅಂತಂದ್ರೆ ಸುಮಾರು ಬೆಳಗ್ಗೆ 10:30ಯಿಂದ ಸಾಯಂಕಾಲ 6 ಗಂಟೆ ತನಕ ಸತತವಾಗಿ ಅವರು ಕ್ಲಾಸ್ ಅನ್ನು ಮಾಡ್ತಾರೆ. ಆ ಕ್ಲಾಸ್ ಮಾಡಿದಂತ ಸಂದರ್ಭದಲ್ಲಿ ಅವ್ರೇನೋ ಯಾವ್ದೊಂದು ಪೆನ್ನು ಬುಕ್ ಇಟ್ಕೊಂಡು ಪಾಠ ಮಾಡೋದಿಲ್ಲ. ಒಂದು ಅನುಭವ ಉಳ್ಳಂತ ವ್ಯಕ್ತಿ ಆಗಿದ್ದ ಕಾರಣವಾಗಿ ಅವರನ್ನ ಬಂದಂತ ವ್ಯಕ್ತಿಗಳನ್ನ ಅಥವಾ ಬಂದಂತ ಅಭ್ಯರ್ಥಿಗಳನ್ನ ಬಂದಂತ ಆಸಕ್ತಿ ಏನ್ ಬಂದಿರ್ತಾರೆ, ಆಸಕ್ತಿ ವಹಿಸಿ ನಾವು ಪಬ್ಲಿಕ್ ಕಲಿಬೇಕು ಅಂತಕ್ಕಂಥ ತುಡಿತಾ ಇದ್ರೆ ಮತ್ತೆ ಸುಮ್ಮನೆ ಬರಲ್ಲ ಅವರು. ಆ ಬಂದಂತವರಿಗೆ ಫಸ್ಟ್ ಅವರಲ್ಲಿ ಏನ್ ಬಂದು ಮಾತಾಡಿಸ್ತಾರೆ, ಒಂದು ಅರ್ಧ ಗಂಟೆ ಮಾತಾಡಿಸ್ತಾರೆ, ಅಥವಾ ಅವರ ಕಮ್ಯುನಿಕೇಟ್ ಮಾಡ್ತಾರೆ, ಹೇಗೆ ಅವರು ಏನು ಎತ್ತ ಏನು ಯಾವ್ರಿಂದ ಬಂದ್ರಿ ಅಂತ, ಮತ್ತು ಅವರ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಕೆಲವು ವಿಷಯಗಳನ್ನ ಮಾತಾಡಿಸಿ ಒಂದು ಅರ್ಧ ಗಂಟೆಗೆ ಮಾತಾಡಿಸ್ಬಿಟ್ಟು, ತದನಂತರ ಅವರಲ್ಲಿ ಏನ್ ತಪ್ಪುಗಳಿದಾವೆ ಅಂತ ಸ್ಟೇಜ್ಗೆ ಹೋಗಿ ಮಾತಾಡಿಸಿ, ಮೈಕ್ ಇಡಿಸಿ ಮಾತಾಡಿಸಿ, ಕ್ಯಾಮ್ರಾದಲ್ಲಿ ಮಾತಾಡಿಸಿ, ಆದ್ರೆ ಒಂದೊಂದೇ ಅಂಶವನ್ನ ಅವರು ಹೇಳಿಸ್ತಾರೆ. ಆ ಹೇಳಿಸ್ತಾ ಎಲ್ಲೋ ಒಂದು ತಕ್ಷಣ ಅಲ್ಲಿ ಏನೋ ಮಾತಾಡ್ತಾ ಇರ್ತಾರೆ. ಮಾತಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ ಆದಂತ ಸಂದರ್ಭದಲ್ಲಿ ಅದನ್ನ ಇಲ್ಲಿ ತಪ್ಪಾಗೈತೆ ನೋಡಪ್ಪ, ನೀನು ನೋಡಿ ನಿಂತ್ಕೊಂಡು ಭಾಷಣ ಕೌಶಲ ಅಂತಂದ್ರೆ ಅಲ್ಲಿ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರು, ಪೋಚರು ಅಥವಾ ಕೈ ಕಾಂಟ್ಯಾಕ್ಟ್ ಎಲ್ಲವೂ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಅವೆಲ್ಲವೂ ಒಂದೊಂದು ಸರಿ ನಾವು ಕೈ ಸರಿಯಾಗಿ ಇಟ್ಕೊಳ್ಳೋದು ಅಂದ್ರೆ ಕೈ ಸರಿ ಇಲ್ಲ ನೋಡಿ ಅಂತ ಹೇಳ್ತಾರೆ. ಐ ಕಾಂಟ್ಯಾಕ್ಟ್ ನಾವೆಲ್ಲೋ ನೋಡ್ಕೊಂಡು ದಿಕ್ಕು ನೋಡ್ಕೊಂಡು ಮಾತಾಡ್ತಾ ಇದ್ರೆ ಐ ಕಾಂಟ್ಯಾಕ್ಟ್ ಎಲ್ಲರೂ ನೋಡಿ ಮಾತಾಡಬೇಕು. ಫಸ್ಟ್ ನಾವು ಒಬ್ಬರು ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ಬೇಕಂದ್ರೆ ಕಣ್ಣಿಂದಲೇ ಕನೆಕ್ಟ್ ಆಗುವಂತದ್ದು ಅಂತ ಹೇಳ್ತಾರೆ. ಮತ್ತು ಮಾತಾಡ್ತಿರೋ ಸಂದರ್ಭದಲ್ಲಿ ಎಲ್ಲೋ ಒಂದು ಅಕ್ಷರಗಳು ತಪ್ಪಾಗ್ತವೆ, ಇಂಗ್ಲಿಷ್ ನಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಕೆಲವು ಅಕ್ಷರಗಳು ತಪ್ಪಾಗ್ತಾ ಇರ್ತವೆ. ಅದನ್ನ ಈ ಮಾತಾಡಿಸಿ ತಪ್ಪಾಗ್ತಿದೆ ನೋಡ ಅಂತ ಅಲ್ಲೇ ಸರಿಪಡಿಸ್ತಾರೆ. ಹೀಗೆ ಅದು ಒಂದೊಂದೇ ಸರಿಪಡಿಸ್ತಾ ಸುಮಾರು ನಾವು ಎಲ್ಲವನ್ನ ಕರಗತ ಮಾಡಿಕೊಂಡಂತ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಡೆವಲಪ್ಮೆಂಟ್ ಆಗ್ಬೋದು. ಅವರ ಇಲ್ಲಿ ವಿದ್ಯಾರ್ಥಿಯ ಕಲಿಕಾ ಆಸಕ್ತಿ ಏನಿದೆ ಅಂತಕ್ಕಂಥದ್ದು ಅವ್ರೇನ್ ಕಲಿಸ್ತಾರೆ, ಎಂತವ್ರಿಗಾದ್ರೂ ಕಲಿಸುವಂತಹ ಒಂದು ಸಾಮರ್ಥ್ಯ ಶಕ್ತಿ ಅವರಲ್ಲಿದೆ.
ಬಟ್ ಒಂದು ವಿದ್ಯಾರ್ಥಿ ಒಂದು ದಿನದಲ್ಲಿ ಅವನು ಡೆವಲಪ್ಮೆಂಟ್ ಆಗಿದ್ದಾನೆ ಅಂತಂದ್ರೆ ಅವನ ಆಸಕ್ತಿ ಅಂತಕ್ಕಂಥ ಬಹಳ ಮುಖ್ಯ ಆಗುತ್ತೆ. ಅವನ ಆಸಕ್ತಿ ಏನಿದೆ, ಆ ತುಡಿತ ಏನಿದೆ, ಕಲಿಬೇಕಂತಕ್ಕಂಥದ್ದು ಎಷ್ಟು ಅವನ ಒಂದು ಸಾಮರ್ಥ್ಯ, ಎಷ್ಟು ಕಲಿಬೇಕಂತ ಆಸಕ್ತಿ ಏನಿದೆ ಅದು ಕೆಲವು ಸುಮ್ಮನೆ ಬರ್ತಾರೆ, ಏನೋ ಬಂದು ಒಂದಿನ ಏನೋ ನೋಡೋಣ ಕಲಿಯೋಣ ಅಂತಕ್ಕಂಥ ಬಂದ್ರೆ ಆಗೋದಿಲ್ಲ. ಅವ್ನಿಗೆ ಎಷ್ಟು ಆಸಕ್ತಿ ಇರುತ್ತೋ ಅಷ್ಟೇ ಬೇಗ ಕಲ್ಕೊಂಡು ಹೋಗ್ತಾನೆ. ಮೊನ್ನೆ ಒಬ್ರು ಇವ್ರು ಬಂದಿದ್ರು, ಅವ್ರ ಹೆಸರೇನೋ ಮರ್ತೋದೆ, ಹೆಸರೇನಿದೆ, ಇಲ್ಲಿಂದ ರಾಮನಗರದಿಂದ ಏನೋ ಬಂದಿದ್ರು, ಏನೋ ಹೆಸರಿದ್ರು, ರಾಮಚಂದ್ರನ್ ಏನೋ ಹೆಸರಿದ್ರು ಅವ್ರದ್ದು. ಅವ್ರು ಬೆಳಗ್ಗೆ ಬಂದು ಅವ್ರಿಗೇನೋ ಗೊತ್ತಿಲ್ಲ, ಮಾತಾಡೋದೇ ಗೊತ್ತಿಲ್ಲ ಸರ್ ನನ್ಗಂತಂದು ಬಂದು, ಬೆಳಗ್ಗೆ ಬಂದಂತವ್ರು ಏನೋ ಗೊತ್ತಿಲ್ಲ ಅಂತ ಹೇಳಿದಂತವ್ರು ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಸಾಯಂಕಾಲ ಅವರು ಹಾಡನ್ನು ಹಾಡಿ ಒಂದು ಮೈಕನ್ನು ಸುಮಾರು ಒಂದು ಅರ್ಧ ಗಂಟೆ ತಗೊಂಡು ಮಾತಾಡಿ, ಮತ್ತು ನನ್ಗ ಪರ್ಫೆಕ್ಟ್ ಆಗಿದೆ ಸರ್, ನಾನು ಆ ಕ್ಲಾಸ್ ಸೇರ್ಕೊಂತೀನಿ, ಕ್ಲಾಸ್ ಸೇರ್ಕೊಂಡು ಕಂಟಿನ್ಯೂಸ್ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹೀಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಈಗ ಒಂದಲ್ಲ ಉದಾಹರಣೆ, ನಾನು ಸುಮಾರು ಒಂದು 10 ಒನ್ ಡೇ ಕ್ಯಾಂಪ್ ಸೇರಿದ್ದೀನಿ. ಒಂದೊಂದು ಕ್ಯಾಂಪ್ನ ಅನುಭವವು ಒಂದೊಂದು ರೀತಿಯಲ್ಲಿ ಅಂತಂದ್ರೆ ಪಾಠ ಮಾಡುವ ರೀತಿಯಲ್ಲೂ ಅಷ್ಟೇ. ಏನೋ ಪಾಠ ಮಾಡುವಂತದ್ದು ಅಂತಂದ್ರೆ ಏನೋ ಕ್ಲಾಸ್ಗೆ ಹೋಗಿ, ನಾನು ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿದ್ದ ಕಾರಣವಾಗಿ ಏನೋ ಪುಸ್ತಕ ಇಟ್ಕೊಂಡು ಪಾಠ ಮಾಡುವಂತದ್ದಲ್ಲ, ಏನೋ ಬೋರ್ಡ್ ಮೇಲೆ ಬರೆದು ಪಾಠ ಮಾಡುವಂತದ್ದಲ್ಲ. ಈ ಜೀವನ ಅನುಭವ, ಸುಮಾರು 2000 ಸಾಧಕರನ್ನ ಸಂದರ್ಶಿಸುವ ಅನುಭವ ಇದೆ ಅವರಿಗೆ. ಆ ಅನುಭವದ ಮೂಲಕ ಪಾಠ ಮಾಡ್ತಾರೆ ಅಂತಕ್ಕಂಥದ್ದು. ಅವರ ಅನುಭವ ಎಲ್ಲ ಕಾಣಿಸ್ತವ ನಮ್ಗೆ. ಅವ್ರು ಸುಮಾರು ಎಂತ ಸಾಧಕರನ್ನ ಒಂದು ಸಂದರ್ಶನ ಮಾಡಿದ್ದಾರೆ ಅಂತಂದ್ರೆ, ಸಮಾಜ ಸುಧಾರಕರು. ನಾವು ಇವರು ಇನ್ಫೋಸಿಸ್ ಫೌಂಡೇಶನ್ ಇವರ ಅಧ್ಯಕ್ಷರಾಗಿರ್ಬೋದು, ನಾಟಕದಲ್ಲಿ ರಂಗಕರ್ಮಿಯರಾಗಿರ್ಬೋದು, ಜನಪದದಲ್ಲಿ ಅಧ್ಯಯನ ಮಾಡಿದಂತವ್ರಾಗಿರ್ಬೋದು, ಆಧ್ಯಾತ್ಮಿಕದಲ್ಲಿ ಅಭಿವೃದ್ಧಿಯನ್ನು ಹೊಂದಿದಂತವ್ರು, ಶಿಕ್ಷಕರಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಅನುಭವವನ್ನು ಪಡೆದಿರ್ತಾರೆ, ಅವರೆಲ್ಲರ ಅನುಭವಗಳು ಇವರಲ್ಲಿದೆ. ಅವೆಲ್ಲವೂ ನಮಗೆ ಕಾಣಿಸ್ತಾವ ಒಂದೊಂದು ಅಂಶದಲ್ಲಿ. ಅದಷ್ಟೇ ಅಲ್ಲ, ನಾವು ಪುರಾಣದಲ್ಲಿ ಹೇಳ್ಕೊಂಡು ಬರ್ತೀವಿ. ಒಂದು ಪುರಾಣದಲ್ಲಿ ಏನಂತಂದ್ರೆ, ಈ ಶಿವನ 2 ಮಕ್ಕಳು, ಕುಮಾರಸ್ವಾಮಿ ಮತ್ತು ಗಣಪತಿ ಅಂತ. ಗಣಪತಿ ಪ್ರಪಂಚವನ್ನ ಸುತ್ಕೊಂಡ್ ಬರ್ತಾನೆ ಜ್ಞಾನ ತಿಳ್ಕೊಳ್ಳಕ್ಕೆ. ಆದ್ರೆ ಗಣಪತಿ ಅವ್ರ ಅಪ್ಪ ಅಮ್ಮನ ಮಾತ್ರ ಸುತ್ತಾರೆ. ಅಂತಂದ್ರೆ ಅದ್ರ ಅರ್ಥ ಏನಂತಂದ್ರೆ, ಪ್ರಪಂಚ ಸುತ್ತಕೊಂಡು ಜ್ಞಾನ ಪಡೆದಿರುವಂತದ್ದು ಬೇರೆ. ಅದು ನಾವು ಬೇರೆ, ನಾವು ದೇಶ ಸುತ್ತಿ ಕೋಶ ಓದೆ ಅಂತ ಹೇಳ್ತೀವಲ್ಲ, ದೇಶ ಸುತ್ತುವಂತ ಕೋಶ ಮಾತ್ರ ಬೇರೆ. ಇಲ್ಲಿ ಮನುಷ್ಯರನ್ನು ಸುತ್ತುವಂತದ್ದು, ಮನುಷ್ಯರ ಜ್ಞಾನ. ಅಲ್ಲಿ ಸುಬ್ರಹ್ಮಣ್ಯ ಪ್ರಪಂಚ ಸುತ್ತುತ್ತಾರೆ, ಪ್ರಪಂಚ ಗಣೇಶ ಶಿವಪಾರ್ವತಿ ಅಪ್ಪ ಅಮ್ಮನ್ನೇ ಸುತ್ತುತ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಅದೇನಂತಂದ್ರೆ ಅನುಭವ, ಅವರು ನಾವು ಪ್ರಪಂಚ ಸುತ್ತಬೇಕಾಗಿಲ್ಲ, ನಾವು ಜ್ಞಾನ ತಿಳ್ಕೊಬೇಕಾದ್ರೆ ಅಲ್ಲೇ ಇದೆ, ನಮ್ಮಲ್ಲೇ ಇದೆ. ಅವ್ರ ಮನುಷ್ಯರ ಅವರು ಪ್ರಪಂಚ ಸುತ್ಕೊಂಡ್ ಬಂದಿರ್ತಾರೆ. ಇವಾಗ ಇನ್ಫೋಸಿಸ್ ಅಧ್ಯಕ್ಷರಾಗಿರ್ಬೋದು, ಅಥವಾ ನಮ್ಮ ಬೇರೆ 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 ಅನುಭವ ಬಹಳ ಇರ್ತದೆ. ಅವ್ರನ್ನ ಒಂದ್ಸತಿ ಓದಿದ್ರೆ ಸಾಕಲ್ಲ, ಅವರೆಲ್ಲ ಜ್ಞಾನ ಗೊತ್ತಾಗುತ್ತಲ್ಲ ನಮ್ಗೆ. ಹಾಗೆ ಅಂತ ಒಂದು ಜ್ಞಾನವನ್ನ ಪಡೆದಂತವ್ರು ನಮ್ಮ ಜಯಪ್ರಕಾಶ್ ನಾಗತ್ ಹೇಳಿ ಸರ್ ಅಂತವ್ರು. ಅವರ ಮತ್ತು ಹಿಂಗೆ ಈ ಒಂದು ಒನ್ ಡೇ ಕ್ಯಾಂಪ್ ಅಂತಕ್ಕಂಥದ್ದು ಈ ವಿಷಯ ಹೇಳ್ಬೋದು. ಒನ್ ಡೇ ಕ್ಯಾಂಪ್ಸ್ ಬಗ್ಗೆ 100 ಅನುಭವ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ 3 days ಕ್ಯಾಂಪ್ನ ಅನುಭವ ಹೇಳ್ಬೇಕಾದ್ರೆ, ನಾನು 2 3 days ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದ್ದೀನಿ. 2 3 days ಕ್ಯಾಂಪ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಆಯ್ಕೆ ಜಾಗ, ನಾನು ಅದ್ರ 3 days ಕ್ಯಾಂಪ್ ನ ಅನುಭವ ಹೇಳ್ಕೋಬೇಕಾದ್ರೆ ಜಾಗದ ಬಗ್ಗೆ ಹೇಳ್ಬೇಕಾಗುತ್ತೆ. ಅದು ದ ಸ್ಕೂಲ್ ಆಫ್ ಆನ್ಸೆಂಟ್ ವಿಸ್ಡಮ್ ಅಂತ. ಅದು ಬೆಂಗಳೂರು, ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬರುವಂತಹ 3 ಕಿಲೋಮೀಟರ್ ಅಂತರದಲ್ಲಿ ಆ ಜಾಗ ಇದೆ. ಅದರ ನಿರ್ಮಾಣ ಮಾಡಿರುವಂತವ್ರು ಮ್ಯಾನೇಜ್ ಅಂತಕ್ಕಂಥ ವಿದೇಶಿ ಮಹಿಳೆ. ಆ ನಿರ್ಮಾಣ ಮಾಡಿರುವಂತಹ ವಿದೇಶಿ ಮಹಿಳೆ ಅವರು ಆರ್ಕಿಟೆಕ್ಟ್ ಆಗಿದ್ರು. ಆ ಆರ್ಕಿಟೆಕ್ಟ್ ಆಗಿದ್ದ ಕಾರಣವಾಗಿ ಆ ಒಂದು ಜಾಗವನ್ನ ಬಹಳ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಆ ಸುವ್ಯವಸ್ಥಿತವಾಗಿ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಆ ಜಾಗವನ್ನ ಆ ಒಂದು ಮರಗಳನ್ನ, ಅನೇಕ ರೀತಿಯ ಮರಗಳು, ಅವೆಲ್ಲ ನಂಬರ್ ನೋಡ್ಕೊಂಡ್ ಬಂದೆ. ಒಳಗಡೆ ಹೋದಂತ ಸುಮಾರು 100, 180, 280 ರೀತಿಯ ಸಸಿ ಮರಗಳಿದಾವಲ್ಲಿ. ಎಲ್ಲವೂ ಸಹ ಔಷಧಿಯುಕ್ತವಾದ ಮರಗಳು. ಅಲ್ಲಿ ಬಹಳ ಕೂಲ್ ಆಗಿರ್ತಿರ್ವಿ. ಯಾವ ಒಂದು ಮಳೆಗಾಲಕ್ಕೆ ಹೋದ್ರು, ಚಳಿಗಾಲಕ್ಕೆ ಹೋದ್ರು, ಬೇಸಿಗೆ ಕಾಲಕ್ಕೂ ಒಂದೇ ರೀತಿಯ ವಾತಾವರಣ ಇರ್ತದೆ. ಅದಕ್ಕೇನಂತ ಕಾರಣ ಏನಂತಂದ್ರೆ, ಅಲ್ಲಿ ಮರಗಳು
ಮರಗಳನ್ನ ನೆಟ್ಟಿರುವಂತದ್ದು ಅಂತಕ್ಕಂಥದ್ದು. ಬಹಳ ಏನಾದ್ರು ಸ್ವಲ್ಪ ಪುಟ್ಟ ಕಾಯಿಲೆಗಳು ನಮ್ಗೇನಾದ್ರು ನೋವು ಇಂಥವಿದ್ರೆ ಅದ್ರ ನಡುವೆ ಸುಮ್ನೆ ಒಂದೆರಡು ಮೂರು ದಿನ ಓಡಾಡಿದ್ರೆ ಅವು ಸಣ್ಣ ಪುಟ್ಟ ಕಾಯಿಲೆಗಳು ನಾವು ಹೋಗ್ತವೆ ಅಂತಕ್ಕಂಥ ಅದು ಅಷ್ಟು ಔಷಧಿಯುಕ್ತ ಮರಗಳಿದಾವೆ ಅಂತಕ್ಕಂಥ ಒಂದು ಮರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಅಲ್ಲಿರುವಂತ ಕಟ್ಟಡಗಳು ಸಹ ಬಹಳ ಸುವ್ಯವಸ್ಥಿತವಾಗಿದ್ದಾವೆ. ಹೆಂಗಿದಾವೆ ಸುವ್ಯವಸ್ಥಿತವಾಗಿ ಅಂತಂದ್ರೆ, ಒಂದು ಭಾರತೀಯ ವಾಸ್ತುಶಿಲ್ಪ, ಇನ್ನೊಂದು ಪಾಶ್ಚಾತ್ಯ ವಾಸ್ತುಶಿಲ್ಪ, ಎರಡನ್ನೂ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ. ಒಂದು ನಮ್ದು ಅನೇಕ ರೀತಿಯ ನಗರ ಮತ್ತು ನಾಗರ ದ್ರಾವಿಡ ವಾಸ್ತುಶಿಲ್ಪಗಳು ಬರ್ತವೆ. ನಮ್ಮ ಪಾಶ್ಚಾತ್ಯ ಶಿಲ್ಪಕ್ಕೆ ಹೋದಂತ ಸಂದರ್ಭದಲ್ಲಿ ಪಿರಮಿಡ್ಗಳು ಬರ್ತವೆ. ಆ ಪಿರಮಿಡ್ಗಳಿದಾವಲ್ಲ, ಆ ಪಿರಮಿಡ್ಗಳು ಆ ಎರಡನ್ನೂ ಅನ್ವಯಿಸಿ ಅಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡಿದರೆ ಒಂದು ಇದ್ದಂತೆ ಮತ್ತೊಂದು ಇಲ್ಲ. ಬಹಳ ಸುವ್ಯವಸ್ಥಿತ, ನೋಡಕ್ಕೆ ಬಹಳ ಒಂದು ಚಂದ ಎನ್ನುವಂತೆ ಕಾಣ್ತದೆ ಅಲ್ಲಿ. ಆದ್ರೆ ಕೆಳಗಡೆ ನಾವು ಕುತ್ಕೊಂಡ್ರೆ ಕಾಸ್ಮಿಕ್ ಎನರ್ಜಿ ನಮಗೆ ಪಾಸ್ ಆಗುತ್ತಕ್ಕಂಥದ್ದು. ನಾವು ಆಧ್ಯಾತ್ಮಿಕವಾಗಿ ನೋಡಿದಂತ ಸಂದರ್ಭದಲ್ಲಿ ನಾವು ಪಾಶ್ಚಾತ್ಯರಾಗಿರ್ಬೋದು, ಭಾರತೀಯರಾಗಿರ್ಬೋದು, ದೇವಸ್ಥಾನದ ಒಳಗಡೆ ಕುತ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಎಲ್ಲಿ ಇಲ್ಲದಂತಹ ಒಂದು ಮಾನಸಿಕ ಒಂದು ನೆಮ್ಮದಿ ಹುಟ್ಟುತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿರುವಂತಹ ಮೇಲೆ ನಿರ್ಮಾಣ ಮಾಡಿರುವಂತಹ ಶಿಖರ ಅಲ್ಲಿ, ಮತ್ತು ಇಲ್ಲಿ ಪಾಶ್ಚಾತ್ಯ ಶಿಲ್ಪದಲ್ಲಿ ನಿರ್ಮಾಣ ಮಾಡಿರುವಂತಹ ಮೇಲೆ ಪಿರಮಿಡ್ಗಳು, ಆ ಎರಡೂ ಸಹ ಒಂದು ಮನುಷ್ಯನನ್ನ ಒಂದು ಒತ್ತಡದಿಂದ ಮತ್ತು ಕಾಸ್ಮಿಕ್ ಎನರ್ಜಿ ಪಾಸ್ ಆಗಿದ್ದ ಕಾರಣವಾಗಿ ನಾವು ಕಾಮ್ ಆಗ್ತೀವಿ ಅಥವಾ ಸಮಾಧಾನತಿ ಆಗ್ತೀವಿ ಅಂತಕ್ಕಂಥದ್ದು. ಹೀಗೆ ಆ ಒಂದು ಭಾರತೀಯ ವಾಸ್ತುಶಿಲ್ಪ ಮತ್ತು ಪಾಶ್ಚಾತ್ಯ ವಾಸ್ತುಶಿಲ್ಪ ಎರಡನ್ನೂ ನಿರ್ಮಾಣ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂತಹ ಜಾಗ ಅದು. ಮತ್ತು ಅದು ಆ ಜಾಗನ ಆಯ್ಕೆನೂ ಅಷ್ಟೇ ಬಹಳ ಚೆನ್ನಾಗಿದೆ. ಅದು ಒಂದು ಆಯ್ಕೆ ಮಾಡ್ಕೊಂಡಿರೋ ಜಾಗ, ಅವರು ಆರ್ಕಿಟೆಕ್ಟ್ ಆಗಿದ್ದ ಕಾರಣವಾಗಿ ಬಹಳ ಸೂಕ್ಷ್ಮವಾಗಿ ಮಾಡ್ಕೊಂಡಿರೋದಂತ. ಈ ಜಾಗದ ಬಗ್ಗೆ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಆ ಜಾಗ ಇನ್ನ 3 ಅಂಶಗಳನ್ನ ಹೇಳ್ತಾ ಹೋಗ್ಬೋದು. ಎಸ್ ಹರಿಪ್ರಸಾದ್, ತಾವು ತಮ್ಮ ಅನುಭವನ ತುಂಬಾ ಸೊಗಸಾಗಿ ತಿಳಿಸಿದ್ದೀರಿ. ಧನ್ಯವಾದಗಳು. ಸ್ವಲ್ಪ